ಹಾಯ್ ಫ್ರೆಂಡ್, ಎಲ್ಲಿಗೂ ನಮಸ್ಕಾರ. ಸುಮಾ ಅಡುಗೆ ರೆಸಿಪಿಗೆ ಸ್ವಾಗತ. ನಾನಿವತ್ತು ಕೋಸಂಬರಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಮದುವೆ ಮನೆಯಲ್ಲಿ ಮಾಡುವಂತಹ ತುಂಬ ಸುಲಭ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಯಾರಿಗಾದ್ರೂ ಬಾಡಿ ಹೀಟ್ ಆಗಿದ್ರೆ ತಂಪಾಗುವಂತಹ ಈ ಥರ ಕೋಸಂಬರಿ ಪಲ್ಯನ ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ದಿಯಾಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮೊದಲಿಗೆ ಹೆಸರು ಬೇಳೆನ ಒಂದು 10 ನಿಮಿಷ ನೆನೆಯೋದಕ್ಕಿಂತಲೇ ಬಿಟ್ಟಿದ್ದೆ. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು 2 ಮಿನಿಟ್ಸ್ ಅಲ್ಲಾದರೂ ನೆನೆಸ್ಬೋದು. ನಾನು ಫ್ರೀ ಇದ್ದಿದ್ದರಿಂದ ನಾನು ಒಂದು 10 ನಿಮಿಷ ನೆನೆಸಿದ್ದೀನಿ. ಚೆನ್ನಾಗಿ ನೆಂದಿದೆ. ಅದಾದ ನಂತರ ನಾನಿಲ್ಲಿ ಒಂದು ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮೇಗಲಿದಂತಹ ಚಿಪ್ಪೆನ ತೆಗೆದು ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು 1/4 ಕಪ್ಪಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ, ಫ್ರೆಶ್ ಕೋಕೋನಟ್ಟು. ಅದಾದ ನಂತರ ನಾನಿಲ್ಲಿ ಕ್ಯಾರೆಟ್ನು ಸ್ವಲ್ಪ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಒಂದು ಅರ್ಧ ಕ್ಯಾರೆಟ್ನ ನಾನಿಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ತಾ ಹೋಗೋಣ. ತುಂಬಾ ಸುಲಭ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಒಳ್ಳೆ ಹೆಲ್ದಿಯಾಗಿರೋವಂಥದ್ದು. ಹಾಗೆ ತುಂಬ ಬಾಡಿ ಯಾರಿಗಾದ್ರೂ ಉಷ್ಣಾಂಶ ಜಾಸ್ತಿ ಇದ್ದರೆ ಈ ಥರ ಮಾಡಿಕೊಂಡು ತಿನ್ಬೋದು. ಹಾಗೆ ನಾನಿಲ್ಲಿ ದಾಳಿಂಬೆ ಹಣ್ಣು ಸ್ವಲ್ಪ ಹಾಕೋತಿದ್ದೀನಿ. ಅದಾದ ನಂತರ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳೋಣ. ಹಾಗೆ ನಾನು ಕೊನೆಯದಾಗಿ ಇಲ್ಲಿ ಸ್ವಲ್ಪ ನಾನು ನಿಂಬೆಹಣ್ಣನ್ನ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹಾಕ್ಕೊಂಡಿದ್ದ ನಂತರ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಅದಾದ ನಂತರ ನಾನಿಲ್ಲಿ ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ತುಂಬ ಸುಲಭ ವಿಧಾನದಲ್ಲಿ ತೋರಿಸಿದ್ದೀನಿ. ಹಾಗೆ ನೀವು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಒಗ್ಗರಣೆಯನ್ನು ಕೊಟ್ಕೋಬೋದು. ಸ್ವಲ್ಪ ಉದ್ದಿನಬೇಳೆ, ಹಾಗೆ ಅದಾದ ನಂತರ ಒಂದು ಹಸಿಮೆಣಸಿನಕಾಯಿ, ಹಾಗೆ ಕರಿಬೇವನ್ನು ಕೊಟ್ಕೋಬೋದು. ನಾನು ಇದಕ್ಕೆ ಒಗ್ಗರಣೆ ಹಾಕಿಲ್ಲ, ಹಾಗೆ ರಾನೇ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀವು ಒಂದು 4 ರಿಂದ 5 ಗಂಟೆ ಟೈಮು ಇದನ್ನು ಕೋಸಂಬರಿ ಪಲ್ಯನ ಇಟ್ಕೋತೀನಿ ಏನಿದೆ ಆದರೆ ನೀವು ಇದನ್ನು ಉಪ್ಪು ಮತ್ತು ಕಾಯಿನ ಲೆಸ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಮನೆಗೆ ಊಟ ಮಾಡಬೇಕಾದ್ರೆ ಸರ್ವ್ ಮಾಡ್ಕೊಳ್ಳೋದ್ರಿಂದ ನಾನು ಕಾಯಿ ಮತ್ತು ಉಪ್ಪನ್ನು ಎರಡನ್ನೂ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕೊನೆಯದಾಗಿ ನಾನು ಒಂದು ಬೌಲ್ಗೂ ಸಹ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ರಿಗೂ ಗೊತ್ತೇ ಇರುತ್ತೆ, ಎಲ್ಲರೂ ಮನೆ ಮಾಡೇ ಮಾಡ್ತೀರ ಅಂತಲೇ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್. ಥ್ಯಾಂಕ್ ಯು.